ಬಾಗಲಕೋಟೆ ಮತ್ತು ದಾವಣಗೆರೆ, ಈಗ ಚಿತ್ರದುರ್ಗ MP ಆದಮೇಲೆ ದಾವಣಗೆರೆನೂ ಅಷ್ಟೇ ಸಂಬಂಧ ಬರ್ತದೆ ನನಗೆ. ಹೀಗಾಗಿ ಎರಡೂ ಕ್ಷೇತ್ರಗಳನ್ನು ನಾವು ಗೆದ್ದೇ ಗೆಲ್ತೀವಿ. ಕಾಂಗ್ರೆಸ್ನವರು 2023 ಚುನಾವಣೆ ಒಳಗೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಬಡವರ ಮನಸ್ಸನ್ನು ಕದ್ದು ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಬೆಲೆಗಳು ಗಗನಕ್ಕೇಳಿವೆ. ದಿನಬಳಕೆ ವಸ್ತುಗಳು ವಿಪರೀತ ಬೆಲೆ ಹೆಚ್ಚಾಗಿದೆ. ಹೀಗಾಗಿ ಪ್ರತಿಯೊಂದು ಕುಟುಂಬವೂ ಕೂಡ ಶಾಪ ಹಾಕುವಂಥ ಪರಿಸ್ಥಿತಿ ಬಂದದ. ಬಡವರಿಗೆ ಮೋಸ ಮಾಡಿದಂಥ ಸಿದ್ದರಾಮಯ್ಯನವ್ರ ಸರ್ಕಾರ. ಅಭಿವೃದ್ಧಿ ಕೆಲಸನೂ ಇಲ್ಲ, ಬಡವರ ಕಲ್ಯಾಣನೂ ಇಲ್ಲ. ಮತ್ತು ಬಜೆಟ್ನಲ್ಲಿ ಬಡವರಿಗಾಗಿ ಯೋಜನೆಗಳ ಬಗ್ಗೆ, ದೀನದಲಿತರಿಗಾಗಿ ಯೋಜನೆಗಳ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಬರೀ ನಾವು ಜನಸಂಖ್ಯೆಗೆ ಅನುಗುಣವಾಗಿ SC ST ಜನಾಂಗದವ್ರಿಗೆ 40,000 ಕೋಟಿ ಕೊಡ್ತೀವಿ, 42,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಎಲ್ಲ ಹಣವನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಗ್ಯಾರಂಟಿಗಳಿಗೆ ಮತ್ತಿತರ ಯೋಜನೆಗಳಿಗೆ ಉಪಯೋಗ ಮಾಡಿಕೊಂಡು ಕೇವಲ ಬಡವರ ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡ್ತಾರೆ. ಬಹುಶಃ ಈ ದೇಶದ ಇತಿಹಾಸದೊಳಗೆ ಸಿದ್ದರಾಮಯ್ಯ ದಲಿತರಿಗೆ ಮಾಡಿದಂಥ ಮೋಸ ಇನ್ನು ಯಾವುದೇ ಸರ್ಕಾರ ಮಾಡಿಲ್ಲ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಕಳೆದ 25-30 ವರ್ಷಗಳಿಂದ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಾಗಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 101 ಜಾತಿಗಳಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಮೀಸಲಾತಿ ಹೆಚ್ಚಳ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥದ್ದು SCಗೆ 17%, STಗೆ 7% ಮಾಡಿದ್ವಿ. ಅದು ಯಾವ ಆಧಾರದ ಮೇಲೆ ಮಾಡಿದ್ವಿ? ನಾಗಮೋಹನ್ ದಾಸ್ ಅವ್ರ ವರದಿ ಆಧಾರದ ಮೇಲೆ. ನಾಗಮೋಹನ್ ದಾಸ್ ಅವರು ಕಮಿಟಿ ನೇಮಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು JDS ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೇಮಿಸಿದ್ರು. ಅದು ವರದಿಯನ್ನು ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ನಾಗಮೋಹನ್ ದಾಸರು ವರದಿಯನ್ನು ಕೊಟ್ಟ ಮೇಲೆ ನಾವು 17% ಮತ್ತು 7% ಮಾಡಿ 2022-23ರಿಂದ 4 ವರ್ಷಗಳ ಕಾಲ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ 24% ಆಗಿದೆ. ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳಲ್ಲೂ 24% ಆಗಿದೆ. ವೃತ್ತಿ ಶಿಕ್ಷಣದಲ್ಲೂ 24% ಆಗಿದೆ. ಮತ್ತು 24%ಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಮೊನ್ನೆ ಅನುಮೋದನೆಯನ್ನು ಕೂಡ ಪಡೆದಿದೆ. ಅಷ್ಟೇ ಅಲ್ಲದೆ 17%ಗೆ ಒಳ ಮೀಸಲಾತಿಯನ್ನು ನಾಗಮೋಹನ್ ದಾಸರ ವರದಿಯನ್ನು ಧಿಕ್ಕರಿಸಿ ಕೊಟ್ಟರು. ಏನು ಆಕಾಂಕ್ಷಿಗಳಿದ್ದರು, ಆಕಾಂಕ್ಷಿಗಳೆಲ್ಲರೂ ಕೂತು, ತಮ್ಗೆ ಗೊತ್ತಿದೆ, TV ದಲ್ಲಿ ನೋಡಿದಿರಿ, ಮೀಟಿಂಗ್ ಮಾಡಿ ಯಾರಿಗೆ ಕೊಟ್ಟರು ನಾವು BJP ಗೆಲ್ಲಿಸ್ತೀವಿ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಸರ್, ಈಗ ಇನ್ನೊಂದು ಕಡೆ ಸರ್ಕಾರದಲ್ಲಿ ಒಂದು ಕಡೆ ಬಜೆಟ್ ಘೋಷಣೆ ಆಯಿತು. ಬಜೆಟ್ ಅಧಿವೇಶನದಲ್ಲಿ ಚರ್ಚೆಗೆ ಸಚಿವರು ಬರ್ತಾ ಇಲ್ಲ, ಸೆಕ್ರೆಟರಿಗಳು ಬರ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ ಅಂತ ಒಂದು ಈ ಸರ್ಕಾರದಲ್ಲಿ ಕಳೆದ 2 ವರ್ಷದಿಂದ ಅಧಿಕಾರದ ಕುರ್ಚಿ ಕಿತ್ತಾಟ ನಡೆದುಬಿಟ್ಟದು. CM ಕುರ್ಚಿಗಾಗಿ 3 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇವತ್ತು ದಲಿತರದ್ದು ಒಂದು ಗುಂಪು, ಲಿಂಗಾಯತರದ್ದು ಒಂದು ಗುಂಪು, ಗೌಡ್ರದ್ದು ಒಂದು ಗುಂಪು, ಹೀಗೆ ಗುಂಪುಗಳಾಗಿ ಇವತ್ತು ಕಚ್ಚಾಡ್ತಾ ಇದ್ದಾರೆ. ಕುರ್ಚಿ ಕಚ್ಚಾಟದೊಳಗೆ ರಾಜ್ಯದ ಅಭಿವೃದ್ಧಿಯನ್ನೇ ಮರ್ತಿದ್ದಾರೆ. ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾಯಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ. ಹೆಣ್ಣು ಮಕ್ಕಳ ಮೇಲೆ ಪ್ರತಿನಿತ್ಯ ಅತ್ಯಾಚಾರ, ಕೊಲೆಗಳಾಗ್ತಾ ಇದ್ದಾವೆ. ರೈತರು ಪ್ರತಿನಿತ್ಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ದಲಿತರು ನೊಂದು ಇವತ್ತು ಯಾಕಾದರೂ ಈ ಕಾಂಗ್ರೆಸ್ಸಿಗೆ ವೋಟ್ ಕೊಟ್ಟಿವಪ್ಪ ಅಂಥೇಳಿ ಶಾಪ ಹಾಕ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ. ಸಿದ್ದರಾಮಯ್ಯನವರು ಆಡಳಿತ ಜನಪರ ಆಡಳಿತ ಇಲ್ಲ. ಇದೊಂದು ಜನದ್ರೋಹಿ ಆಡಳಿತ ಆಗಿದೆ.